ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 14ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಇದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ್ದೆಲ್ಲ ಟಾಪಿಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ PM ವಿಶ್ವಕರ್ಮ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಎರಡನೇದಾಗಿ ಶಾಂಪೆನ್ ಟ್ರೈಬ್ಸ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂಡಮಾನ್ ಅಂಡ್ ನಿಕೋಬಾರ್ ಏರಿಯಾ ಇಂದ ಸೊ ಶಾಂಪೆನ್ ಟ್ರೈಬ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಅಂಡ್ ಮೂರನೇದಾಗಿ ಇಂಡೋನೇಷಿಯನ್ ಬಾಬಿರುಸಾಸ್ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಪೀಸಿಸ್, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನಂತರ ಶ್ರೀಕಾಳಹಸ್ತಿ ಟೆಂಪಲ್ ಅದ, ಅದರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸಿಲಿಕಾಸಿಸ್ ಅಂತ ಹೇಳ್ಬಿಟ್ಟು ಡಿಸೀಸು, ಲಂಗ್ ರಿಲೇಟೆಡ್ ಡಿಸೀಸ್ ಇದು, ಇದರ ಬಗ್ಗೆ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಪೀಟರ್ ಮ್ಯಾನ್ ಗ್ಲೇಷಿಯರ್ ಅನ್ನೋದು ನ್ಯೂಸ್ ಅಲ್ಲಿ ಇದೆ. ಸೊ ಇದಿಷ್ಟು ಟಾಪಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ PM ವಿಶ್ವಕರ್ಮ ಸ್ಕೀಮ್. PM ವಿಶ್ವಕರ್ಮ ಸ್ಕೀಮ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈಗ 80ನೆಯ ಇಂಡಿಪೆಂಡೆನ್ಸ್ ಡೇ ಅನ್ನ ನಾವು ಆಚರಿಸ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಫಸ್ಟ್ ಆಫ್ ಆಲ್ ಹ್ಯಾಪಿ 80th ರಿಪಬ್ಲಿಕ್ ಡೇ ಟು ಆಲ್. ಸೊ ಈ 80ನೆಯ ರಿಪಬ್ಲಿಕ್ ಡೇ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಅಂದ್ರೆ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಲ್ಲಿ ಯಾರೆಲ್ಲ PM ವಿಶ್ವಕರ್ಮಾಸ್ ಇದ್ದಾರೆ ಅವರನ್ನ ಸ್ಪೆಷಲ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರೋದನ್ನ ನಾವು ಕಾಣಬಹುದಾಗತ್ತೆ. ಅಂದ್ರೆ ಈ PM ವಿಶ್ವಕರ್ಮ ಸ್ಕೀಮ್ ಇದೆ ಅಲ್ಲ, ಇದರ ಅಡಿಯಲ್ಲಿ ಯಾರೆಲ್ಲ PM ವಿಶ್ವಕರ್ಮ ಬೆನಿಫಿಷಿಯರೀಸ್ ಇದ್ದಾರೆ ಅವರನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ 80ನೆಯ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನ ಹೊತ್ತಿನಲ್ಲಿ. ಸೊ ಹಾಗಾಗಿ PM ವಿಶ್ವಕರ್ಮ ಸ್ಕೀಮು ನ್ಯೂಸ್ ಅಲ್ಲಿರುವುದನ್ನ ನಾವು ನೋಡಬಹುದಾಗತ್ತೆ. ಸೊ PM ವಿಶ್ವಕರ್ಮ ಸ್ಕೀಮ್ 2023ರಲ್ಲಿ ಎಸ್ಟಾಬ್ಲಿಷ್ ಮಾಡಿದಂತಹ ಸ್ಕೀಮ್. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಟ್ರೆಡಿಷನಲ್ ಟ್ರೇಡರ್ಸ್ ಅಲ್ಲಿ ಇರುವಂತಹ ಆರ್ಟಿಸನ್ಸ್ ಮತ್ತೆ ಕ್ರಾಫ್ಟ್ಸ್ ಪೀಪಲ್ಗೆ ಕಂಪ್ರಹೆನ್ಸಿವ್ ಸಪೋರ್ಟ್ ಅನ್ನ ಕೊಡೋದಕ್ಕೋಸ್ಕರ PM ವಿಶ್ವಕರ್ಮ ಸ್ಕೀಮ್ ಅನ್ನ ತರಲಾಗತ್ತೆ. ಸೊ ಈ ಸ್ಕೀಮ್ ಇಂದ ಯಾರೆಲ್ಲ ಆರ್ಟಿಸನ್ಸ್ ಮತ್ತೆ ಕ್ರಾಫ್ಟ್ಸ್ ಮೆನ್ ಇರ್ತಾರೆ ಅವರ ಸ್ಕಿಲ್ ಅಪ್ಗ್ರೇಡೇಷನ್ ಗೆ ಹೆಲ್ಪ್ ಆಗುತ್ತೆ. ಮಾಡರ್ನ್ ಟೂಲ್ಸ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾರೆ. ಜೊತೆಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೂಡ ಕೊಡ್ಲಾಗತ್ತೆ. ಅದ್ರ ಜೊತೆಗೆ ಡಿಜಿಟಲಿ ಹೇಗೆ ಯೂಸ್ ಮಾಡೋದು, ಡಿಜಿಟಲ್ ಎಂಪವರ್ಮೆಂಟ್ ಮಾಡೋದು ಮತ್ತೆ ಮಾರ್ಕೆಟ್ ಲಿಂಕೇಜಸ್ ಅಸಿಸ್ಟೆನ್ಸ್ ನ ಕೂಡ ಇದರಲ್ಲಿ ಪ್ರೊವೈಡ್ ನ ಮಾಡಲಾಗತ್ತೆ. ಸೊ ಇದರ ನಾಡಲ್ ಮಿನಿಸ್ಟ್ರಿ ಯಾರು ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೆನರ್ಸ್, MSME ಇದರ PM ವಿಶ್ವಕರ್ಮದ ನೋಡಲ್ ಮಿನಿಸ್ಟ್ರಿ. ಅಂಡ್ 2023ರಲ್ಲಿ ತಂದಂತಹ ಈ ಸ್ಕೀಮ್ ನ ಇಂಪ್ಲಿಮೆಂಟೇಷನ್ ಅವಧಿ ಏನು ಅಂತ ಹೇಳಿದ್ರೆ 2023-24ರಿಂದ ಹಿಡಿದು 2027 ಮತ್ತೆ 28. ಸೊ ಈಗ 2027-28 ಮುಂದಿನ ವರ್ಷ ಇರೋದ್ರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ PM ವಿಶ್ವಕರ್ಮ ಸ್ಕೀಮ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಈ ಸ್ಕೀಮ್ ನ ಅಡಿಯಲ್ಲಿ ಯಾರು ಎಲಿಜಿಬಲ್ಸ್ ಇರ್ತಾರೆ ಅಂತ ಹೇಳಿದ್ರೆ, 18 ಕ್ರಾಫ್ಟ್ಸ್ ಏರಿಯಾನ ಇದರಲ್ಲಿ ಕವರ್ ಮಾಡಲಾಗಿದೆ. ಅಂಡ್ ಆಲ್ಸೋ ಯಾರಿಗೆ 18 ವರ್ಷ ಆಗಿರುತ್ತೆ ಅಂತವರು ಈ ಒಂದು PM ವಿಶ್ವಕರ್ಮ ಸ್ಕೀಮ್ ನ ಅಡಿಯಲ್ಲಿ ಎಲಿಜಿಬಲ್ ಪರ್ಸನ್ ಆಗಿರ್ತಾರೆ. ಜೊತೆಗೆ 18 ಇಂಡಸ್ಟ್ರೀಸ್ ಕ್ರಾಫ್ಟ್ಸ್ ಅನ್ನ ಇದರಲ್ಲಿ ಕವರ್ ಮಾಡಿರುತ್ತಾರೆ. ಸೊ ಲೈಕ್ ಬೋಟ್ ಮೇಕರ್ಸ್ ಆಗಿರ್ಬೋದು, ಅಥವಾ ಆರ್ಮರ್ಸ್ ಆಗಿರ್ಬೋದು, ಬ್ಲಾಕ್ ಸ್ಮಿತ್ ಆಗಿರಬಹುದು, ಹ್ಯಾಮರ್ ಮೇಕರ್ಸ್ ಆಗಿರಬಹುದು, ಹೀಗೆ ಬೇರೆ ಬೇರೆ ಏರಿಯಾಸ್ ಗಳನ್ನ ಈ ಒಂದು PM ವಿಶ್ವಕರ್ಮ ಸ್ಕೀಮ್ ನ ಅಡಿಯಲ್ಲಿ ತರಲಾಗಿದೆ. ಜೊತೆಯಲ್ಲಿ ಈ PM ವಿಶ್ವಕರ್ಮ ಸ್ಕೀಮ್ ನ ಅಡಿಯಲ್ಲಿ ಕ್ರೆಡಿಟ್ ಸಪೋರ್ಟ್ ಅನ್ನ ಕೂಡ ಕೊಡಲಾಗುತ್ತೆ, ಸಾಲ ಸೌಲಭ್ಯಗಳನ್ನ ಕೂಡ ಕೊಡಲಾಗುತ್ತೆ. ಸೊ ಇದರಲ್ಲಿ ಯಾವ ಎಂಟರ್ಪ್ರೈಸ್ ಡೆವಲಪ್ ಆಗ್ತಾ ಇರುತ್ತೆ ಅಂತವ್ರಿಗೆ ಲೋನ್ ನ ಕೊಡ್ತಾರೆ. ಸೊ ಲೋನು ಒಟ್ಟು 3 ಲಕ್ಷದ ತನಕ ಕೂಡ ಕೊಡ್ಲಾಗತ್ತೆ. ಸೊ ಈ 3 ಲಕ್ಷದ ತನಕ ಮೊದಲಿಗೆ 1 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ, ನಂತರ 2 ಲಕ್ಷ ಅಮೌಂಟ್ ಅನ್ನ ಕೊಡ್ತಾರೆ. ಅಂಡ್ ಇದರಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ 5% ಫಿಕ್ಸ್ಡ್ ಇಂಟ್ರೆಸ್ಟ್. ಅಂಡ್ ಆಲ್ಸೋ ಜೊತೆಗೆ ಎನ್ಕರೇಜ್ಮೆಂಟ್ ಗೋಸ್ಕರ 15,000 ಟೂಲ್ ಕಿಟ್ ಅನ್ನ ಕೂಡ ಇನ್ಸೆಂಟಿವ್ 15,000 ರೂಪಾಯಿನ ಟೂಲ್ ಕಿಟ್ ಗೋಸ್ಕರ ಕೂಡ ಇವ್ರಿಗೆ ಪ್ರೊವೈಡ್ ಮಾಡಲಾಗುತ್ತೆ PM ವಿಶ್ವಕರ್ಮ ಸ್ಕೀಮ್ ನ ಅಡಿಯಲ್ಲಿ. ಸೊ ಇದೆಷ್ಟು PM ವಿಶ್ವಕರ್ಮ ಸ್ಕೀಮ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ PM ವಿಶ್ವಕರ್ಮ ಸ್ಕೀಮ್.
ಇಟ್ ಕವರ್ಸ್ ಓನ್ಲಿ ರೂರಲ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಸ್ ಪೀಪಲ್ ಇಲ್ಲ, ಎಲ್ಲದನ್ನು ಕೂಡ ಕವರ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ದ ನೋಡಲ್ ಮಿನಿಸ್ಟ್ರಿ ಆಫ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ ಸ್ಕೀಮ್ ಈಸ್ ದ ಮಿನಿಸ್ಟ್ರಿ ಆಫ್ MSME. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಟಾಪಿಕ್ ಆಗಿ ಶಾಂಪೆನ್ ಟ್ರೈಬ್ ಬಗ್ಗೆ ನೋಡ್ಕೊಳ್ಳೋಣ. ಶಾಂಪೆನ್ ಟ್ರೈಬ್ ಒನ್ ಆಫ್ ದ ಮೋಸ್ಟ್ ಐಸೋಲೇಟೆಡ್ ಟ್ರೈಬ್ಸ್ ಇವರು ಭೂಮಿ ಮೇಲಿರುವಂತ. ಅಂಡಮಾನ್ ಮತ್ತೆ ನಿಕೋಬಾರ್ ಅಲ್ಲಿ ಇರುವಂತಹ ಟ್ರೈಬಲ್ಸ್ ಹೆಚ್ಚು ಎಕ್ಸ್ಪೋಸ್ ಆಗೋದಿಲ್ಲ. ಅಂಡ್ ಇವರನ್ನ ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸಿನ ಗುಂಪಿಗೆ ಸೇರಿಸಲಾಗಿದೆ. ಅಂಡ್ ಗ್ರೇಟ್ ನಿಕೋಬಾರ್ ನ ಐಲ್ಯಾಂಡ್ ಅಲ್ಲಿ ನಾವು ಇವರನ್ನ ನೋಡಬಹುದಾಗುತ್ತೆ. ಯೂಶಲಿ ಆಕ್ಯುಪೇಷನ್ಸ್ ಏನೇನು ಅಂತ ಹೇಳಿದ್ರೆ ಇವರು ನೊಮ್ಯಾಡಿಕ್ ಹಂಟರ್ಸ್ ಮತ್ತೆ ಗ್ಯಾದರರ್ಸ್. ಸೊ ಇದಿಷ್ಟು ಶಾಂಪೆನ್ ಟ್ರೈಬ್ಸ್ ನ ಬಗ್ಗೆ. ಅಂಡ್ ಇವರು ಮಂಗೋಲೈಟ್ ಫೀಚರ್ ಅನ್ನ ಹೊಂದಿದ್ದಾರೆ. ಅಂಡ್ ಅವ್ರಿಗೆ ತಮ್ಮದೇ ಆದ ಭಾಷೆ ಮತ್ತೆ ತಮ್ಮದೇ ಆದ ಡೈಲೆಕ್ಟ್ಸ್ ಅನ್ನ ಹೊಂದಿರುವಂತಹ ಜನಾಂಗ ಇದೆ. Reference to Champagne tribes, consider the following statement. First statement, they are designated as a particularly vulnerable tribal groups in India. PVTG group ಗೆ ಸೇರಿಸ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೇದನ್ನ ನೋಡೋಣ. Their primary staple food is the pandanus fruit locally known as larope. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು ಬೋತ್ 1 and 2 is the right answer. ನೆಕ್ಸ್ಟ್ ಮೂರನೇ ಟಾಪಿಕ್ ಆಗಿ ಇಂಡೋನೇಷಿಯಾ ಬ್ಯಾಬಿರೂಸಾಸ್ ಬಗ್ಗೆ ನೋಡ್ಕೊಳ್ಳೋಣ. ಇಂಡೋನೇಷಿಯಾಸ್ ಬ್ಯಾಬಿರೂಸಾಸ್ ಇದು ಒಂದು ವೈಲ್ಡ್ ಪಿಗ್, ಕಾಮನ್ ಆಗಿ ವೈಲ್ಡ್ ಪಿಗ್ ಅಂತ ಕೂಡ ಕರೀತಾರೆ ಅಥವಾ ಪಿಗ್ ಡೀರ್ ಅಂತ ಕೂಡ ಇದನ್ನ ಹೇಳಲಾಗುತ್ತೆ. ಅಂಡ್ ಇದು ಬ್ಯಾಬಿರೂಸಾ ಅನ್ನುವಂತಹ ಒಂದು ಜಾತಿಗೆ ಸೇರಿರುವಂತಹ ಸ್ಪೀಸೀಸ್. ಸೊ ಒಟ್ಟು 3 ರೀತಿಯಲ್ಲಿ ಈ ಸ್ಪೀಸೀಸ್ ಗಳನ್ನ ನೋಡಬಹುದು. ಒಂದು ಬುರು ಬ್ಯಾಬಿರೂಸಾ, ಎರಡನೇದಾಗಿ ಬುರು ಬ್ಯಾಬಿರೂಸಾ. ನಮ್ಗೆ ಎಕ್ಸಾಮ್ ಅಲ್ಲಿ ಅದ್ರದ್ದು ವೆರೈಟೀಸ್ ಬಗ್ಗೆ ಕೂಡ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನಾರ್ತ್ ಸುಲ್ವೇಸಿ ಬ್ಯಾಬಿರೂಸಾ, ಸುಲ್ವೇಸಿ ಬ್ಯಾಬಿರೂಸಾ. ನೆಕ್ಸ್ಟ್ ಮೂರನೇದಾಗಿ ತೋಗಿಯಾನ್ ಬ್ಯಾಬಿರೂಸಾ, ತೋಗಿಯಾನ್ ಬ್ಯಾಬಿರೂಸಾ. ಹೀಗೆ 3 ವೆರೈಟೀಸ್ ಗಳನ್ನ ನಾವು ಈ ಒಂದು ಇಂಡೋನೇಷಿಯಾ ಬ್ಯಾಬಿರೂಸಾ ತರ ನೋಡಬಹುದಾಗತ್ತೆ. ಅಂಡ್ ಯೂಶಲಿ ಇದು ಯಾವ ರೀತಿಯ ವೆಜಿಟೇಷನ್ಸ್ ಅಲ್ಲಿ ಇರುತ್ತೆ ನಾವು ನೋಡಬಹುದು ಅಂದ್ರೆ ನೀರಿರುವಂತಹ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಮಾಯಿಸ್ಟ್ ಫಾರೆಸ್ಟ್ ಗಳಾಗಿರಬಹುದು ಅಥವಾ ಸ್ವಾಂಪಿ ಫಾರೆಸ್ಟ್ ಗಳಲ್ಲಿ ಯಥೇಚ್ಛವಾಗಿ ಈ ಬ್ಯಾಬಿರೂಸಾ ಸ್ಪೀಸೀಸ್ ಅನ್ನ ನೋಡಬಹುದು. ಅಂಡ್ ಇಂಡೋನೇಷಿಯನ್ ಐಲ್ಯಾಂಡ್ ಅಲ್ಲಿ ಜಾಸ್ತಿ ಸಿಗುತ್ತೆ, ಎಸ್ಪೆಷಲಿ ಸುಲ್ವೇಸಿಯಾ, ತೋಗಿಯಾನ್, ಸುಲಾ ಮತ್ತೆ ಬೂರಾ ಈ ರೀತಿಯಾದಂತಹ ರೀಜನ್ಸ್ ಅಲ್ಲಿ ನಾವು ಬ್ಯಾಬಿರೂಸಾ ಸ್ಪೀಸೀಸ್ ಅನ್ನ ಕಾಣಬಹುದು. IUCN ಅಂಡರ್ ಅಲ್ಲಿ ವಲ್ನರಬಲ್ ಗ್ರೂಪಿಗೆ ಕೆಟಗರೈಸ್ ನ ಮಾಡಲಾಗಿದೆ. ಅಂಡ್ ಇದು ಒನ್ ಆಫ್ ದ ಫಾಸ್ಟೆಸ್ಟ್ ರನ್ನಿಂಗ್ ಆಫ್ ದ ಪಿಗ್ ಫ್ಯಾಮಿಲಿ. ಪಿಗ್ ಫ್ಯಾಮಿಲಿಯಲ್ಲೇ ಒನ್ ಆಫ್ ದ ಫಾಸ್ಟೆಸ್ಟ್ ರನ್ನಿಂಗ್ ಈ ಒಂದು ಇಂಡೋನೇಷಿಯಾ ಬ್ಯಾಬಿರೂಸಾ. ಸೊ ಇದು ಸ್ಮಾಲ್ ಆನಿಮಲ್ಸ್ ಗಳು ಮತ್ತೆ ಫ್ರೂಟ್ಸ್, ಪ್ಲಾಂಟ್ಸ್ ಈ ರೀತಿಯಾದಂತಹ ಫುಡ್ ಅನ್ನ ಡಯಟ್ ಅನ್ನ ಹೊಂದಿದೆ. ಜೊತೆಗೆ ಇದೊಂದು ಎಕ್ಸಲೆಂಟ್ ಸ್ವಿಮ್ಮರ್, ಅದಕ್ಕೋಸ್ಕರ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡುತ್ತೆ. ಅದಕ್ಕೋಸ್ಕರ ನೀರಿರುವಂತಹ ಜಾಗದಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ಕಾಣಬಹುದಾಗುತ್ತೆ. ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬ್ಯಾಬಿರೂಸಾ. ದೇ ಆರ್ ಸ್ಪೀಸೀಸ್ ವೈಲ್ಡ್ ಪಿಗ್ ಎಂಡಮಿಕ್ ಟು ಆಫ್ರಿಕನ್ ಕಾಂಟಿನೆಂಟ್. ಎಂಡಮಿಕ್ ಟು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ದೇರ್ ಕನ್ಸರ್ವೇಷನ್ ಸ್ಟೇಟಸ್ ಆನ್ ದ IUCN ರೆಡ್ ಲಿಸ್ಟ್ ಈಸ್ ವಲ್ನರಬಲ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶ್ರೀಕಾಳಹಸ್ತಿ ಟೆಂಪಲ್. ಶ್ರೀಕಾಳಹಸ್ತಿ ಟೆಂಪಲ್ ತಿರುಪತಿಯಲ್ಲಿ ಇರುವಂತಹ ದೇವಸ್ಥಾನ. ತಿರುಪತಿಯಲ್ಲಿ ಇರುವಂತಹ ದೇವಸ್ಥಾನ ಆಂಧ್ರ ಪ್ರದೇಶ. ಸೊ ಈ ದೇವಸ್ಥಾನ ಒನ್ ಆಫ್ ದ ಏನ್ಷಿಯಂಟ್ ಶೈವೇಟ್ ಟೆಂಪಲ್. ಶೈವೇಟ್ ಟೆಂಪಲ್ ಅನ್ನ ಶ್ರೀಕಾಳಹಸ್ತಿ ಟೆಂಪಲ್ ಅಂತ ಹೇಳ್ಬಹುದಾಗತ್ತೆ. ಅಂಡ್ ಇದು ಇರುವಂತಹ ನದಿ ಯಾವ ನದಿಯ ಬ್ಯಾಂಕ್ ಅಲ್ಲಿ ಇದಿದೆ ಅಥವಾ ಯಾವ ನದಿಯ ತೀರದಲ್ಲಿ ಇದೆ ಅಂತ ಹೇಳಿದ್ರೆ ಸ್ವರ್ಣಮುಕ್ತಿ ಅನ್ನುವಂತಹ ನದಿ ಇದೆ. ಆ ನದಿಯ ತೀರದಲ್ಲಿ ನಾವು ಈ ದೇವಸ್ಥಾನವನ್ನ ಕಾಣಬಹುದಾಗತ್ತೆ.
ಇದನ್ನ ದಕ್ಷಿಣ ಕೈಲಾಸಂ ಅಂತ ಕೂಡ ಕರೀತಾರೆ. ಅಂದ್ರೆ ಈ ದೇವಸ್ಥಾನ ಶಿವನಿಗೆ ಡೆಡಿಕೇಟ್ ಮಾಡಿರುವಂತಹ ದೇವಸ್ಥಾನ. ಇದರ ಒಳಗಡೆ ಇರುವಂತಹ ಒಳಗಡೆ ಇರುವಂತಹ ಟೆಂಪಲ್ ಅನ್ನ ಯಾವ 5ನೇ ಶತಮಾನದಲ್ಲಿ ಕಟ್ಟಿಸಲಾಗತ್ತೆ ಅಂಡ್ ಹೊರಗಡೆ ಇರುವಂತಹ ರೀಜನ್ ಅನ್ನ 11ನೇ ಶತಮಾನದಲ್ಲಿ ಕಟ್ಟಿಸಲಾಗತ್ತೆ ಚೋಳ ಆಳ್ವಿಕೆಯ ಸಮಯದಲ್ಲಿ. ಚೋಳ ಆಳ್ವಿಕೆಯ ಸಮಯದಲ್ಲಿ ರಾಜೇಂದ್ರ ಚೋಳ ಇವರ ಸಮಯದಲ್ಲಿ ನಾವು ಶ್ರೀ ಕಾಳಹಸ್ತಿ ದೇವಸ್ಥಾನವನ್ನ ಒಳಗಡೆ ಇನ್ನರ್ ಪಾರ್ಟ್ ಅನ್ನ ಕನ್ಸ್ಟ್ರಕ್ಷನ್ ಆಗಿರೋದನ್ನ ನಾವು ಕಾಣಬಹುದಾಗತ್ತೆ. ಅಂಡ್ ಆಲ್ಸೋ ಇದರಲ್ಲಿ ನಾವು ಗೋಪುರವನ್ನ ಕೂಡ ನೋಡ್ತೇವೆ. ಎಂಟ್ರೆನ್ಸ್ ಅಲ್ಲಿ ದೊಡ್ಡದಾದಂತಹ ಗೋಪುರ ಇದೆ. ಇದನ್ನ ಕುಳುತೊಂಗ ಚೋಳ 1 ಅಂದ್ರೆ 11ನೇ ಶತಮಾನದ ಕುಳುತೊಂಗ ಚೋಳ 1 ಅವರ ಸಮಯದಲ್ಲಿ ಕಟ್ಟಿಸಲಾಗಿದೆ. ಅಂಡ್ ಇದು ದ್ರವಿಡಿಯನ್ ಆರ್ಕಿಟೆಕ್ಚರ್ ನಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ. ಈವನ್ ವಿಜಯನಗರ ಎಂಪರರ್ಸ್ ಕೂಡ ಈ ದೇವಸ್ಥಾನವನ್ನ ರಿನೋವೇಟ್ ಮಾಡಿಸಿರ್ತಾರೆ ಅಂತ ಹೇಳಲಾಗತ್ತೆ. ಇದಿಷ್ಟು ಕಾಳಹಸ್ತಿ ದೇವಸ್ಥಾನದ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಶ್ರೀ ಕಾಳಹಸ್ತಿ ಟೆಂಪಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಸಿಚುಯೇಟೆಡ್ ಆನ್ ದ ಬ್ಯಾಂಕ್ ಆಫ್ ಸ್ವರ್ಣಮುಕ್ತಿ. ಇದು ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್. The outer temple and its main structure were built by the Chola Emperor Rajendra Chola I. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು both 1 and 2 is the right answer. ನೆಕ್ಸ್ಟ್ ಸಿಲಿಕಾಸಿಸ್ ಅನ್ನುವಂತಹ ಡಿಸೀಸ್ ನ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಡಿಸೀಸ್ ಬಂದ್ಬಿಟ್ಟು ರೆಸ್ಪಿರೇಟರಿ ಡಿಸೀಸ್ ಅಂಡ್ ಆಲ್ಸೋ ಇಟ್ ಈಸ್ ಇನ್ಕ್ಯೂರಬಲ್. ಒಂದು ಸಲ ಸಿಲಿಕಾಸಿಸ್ ಬಂದ್ರೆ ಅದು ಕ್ಯೂರ್ ಆಗೋದಿಲ್ಲ. ಸೊ ಹೇಗಾಗತ್ತೆ? ಇದು ಲಂಗ್ ನ ಹಾರ್ಡ್ ಮಾಡ್ತಾ ಹೋಗುತ್ತೆ. ಸಿಲಿಕಾನ್ ಡಸ್ಟ್ ಅಥವಾ ಸಿಲಿಕಾ ಕ್ರಿಸ್ಟಲ್ಸ್ ಇಂದ ಈ ಒಂದು ಸಿಲಿಕಾಸಿಸ್ ಅನ್ನುವಂತಹ ಡಿಸೀಸ್ ಬರುತ್ತೆ. ಸಾಯಿಲ್ ಆಗಿರಬಹುದು, ಸ್ಯಾಂಡ್ ಆಗಿರಬಹುದು, ಕಾಂಕ್ರೀಟ್, ಮಾರ್ಟರ್, ಗ್ರೆನೈಟ್, ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡೋರಿಗೆ ಈ ಸಿಲಿಕಾಸಿಸ್ ಅನ್ನುವಂತಹ ಡಿಸೀಸ್ ಅಟ್ಯಾಕ್ ಆಗ್ತಾ ಇದೆ. ಇದರಲ್ಲಿ ಒಟ್ಟು ಇದರ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಕಫ್ ಮತ್ತೆ ಶಾರ್ಟ್ನೆಸ್ ಅನ್ಸೋದು, ಬ್ರೀತಿಂಗ್ ಅಲ್ಲಿ ಪ್ರಾಬ್ಲಮ್ ಆಗೋದು, ವೀಕ್ನೆಸ್, ಟೈರ್ಡ್ನೆಸ್, ಇದೆಲ್ಲ ಸಿಲಿಕಾಸಿಸ್ ಡಿಸೀಸ್ ನ ಸಿಂಪ್ಟಮ್. ಸೊ ಈ ಸಿಲಿಕಾಸಿಸ್ ಅಲ್ಲಿ ನಾವು ಕ್ರಾನಿಕ್ ಸಿಲಿಕಾಸಿಸ್ ಅಂತ ಹೇಳಿ ನೋಡ್ತೇವೆ. ಕ್ರಾನಿಕ್ ಸಿಲಿಕಾಸಿಸ್ ಅಂದ್ರೆ ಇದು ಒಂದು ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಇಂದ ಆಗುತ್ತೆ. 20 ವರ್ಷಕ್ಕಿಂತ ಹೆಚ್ಚಾಗಿ ನೀವು ಒಂದು ಜಾಗದಲ್ಲಿ ಡಸ್ಟ್ ಅಥವಾ ಮಾರ್ಟರ್ ಇರೋ ಜಾಗ, ಗ್ರೆನೈಟ್, ಕಾಂಕ್ರೀಟ್ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕ್ರಾನಿಕ್ ಸಿಲಿಕಾಸಿಸ್ ಆಗೋದನ್ನ ನೋಡಬಹುದಾಗುತ್ತೆ. ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದಾಗ. ಲೋ ಅಮೌಂಟ್ ಆಫ್ ಸಿಲಿಕಾ ಡಸ್ಟ್ ಇರೋ ಜಾಗ ಯೂಶಲಿ. ಅಂಡ್ ಇದರಲ್ಲಿ ಲಂಗ್ಸ್ ಸ್ವೆಲ್ ಆಗುತ್ತೆ, ಜೊತೆಗೆ ಚೆಸ್ಟ್ ಲಿಂಫ್ ನಾಡಲ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಎರಡನೇದಾಗಿ ಆಕ್ಸಿಲರೇಟೆಡ್ ಸಿಲಿಕಾಸಿಸ್. ಆಕ್ಸಿಲರೇಟೆಡ್ ಸಿಲಿಕಾಸಿಸ್ ಅಂತ ಹೇಳಿದ್ರೆ ಯೂಶಲಿ ಲಾರ್ಜರ್ ಅಮೌಂಟ್ ಆಫ್ ಸಿಲಿಕಾನ ಎಕ್ಸ್ಪೋಸ್ ಮಾಡ್ತಾರೆ ಶಾರ್ಟರ್ ಪೀರಿಯಡ್ ಅಲ್ಲಿ. ಅದನ್ನ ಆಕ್ಸಿಲರೇಟೆಡ್ ಸಿಲಿಕಾಸಿಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಅಕ್ಯೂಟ್ ಸಿಲಿಕಾಸಿಸ್. ಶಾರ್ಟ್ ಪೀರಿಯಡ್ ಅಲ್ಲಿ ಮೇಜರ್ ಇಂಪ್ಯಾಕ್ಟ್ ಆಗುತ್ತಲ್ವಾ, ಅದನ್ನ ಅಕ್ಯೂಟ್ ಸಿಲಿಕಾಸಿಸ್ ಅಂತ ಕರೀತಾರೆ. ಸೊ ಯೂಶಲಿ ಇಲ್ಲಿ ಲಂಗ್ಸ್ ಅಲ್ಲಿ ಫ್ಲೂಯಿಡ್ ಫಿಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿಲಿಕಾಸಿಸ್ಗೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇಲ್ಲ ಅಂಡ್ ಆಲ್ಸೋ ಇದು ಇನ್ಕ್ಯೂರೇಬಲ್ ಡಿಸೀಸ್. ಸೊ ಇದಿಷ್ಟು ಸಿಲಿಕಾಸಿಸ್ ಡಿಸೀಸಿನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. Which of the following statement regarding silicosis are correct? It is completely curable respiratory disease if diagnosed at early stage. No, it is incurable. ಎರಡನೇದು it is primarily caused by occupational exposure to crystalline silica dust. ಇದು ಕರೆಕ್ಟ್. ಸೊ ಆನ್ಸರ್ ಬಂದು 2 only is the right answer. Next, Petermann Glacier. ಪೀಟರ್ಮ್ಯಾನ್ ಗ್ಲೇಷಿಯರ್ ಲಾರ್ಜ್ ಗ್ಲೇಷಿಯರ್ಸ್ ನಾರ್ತ್ ವೆಸ್ಟ್ ಗ್ರೀನ್ಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿರುವಂತದ್ದನ್ನ ನೋಡಬಹುದಾಗುತ್ತೆ. ಸೊ ಇಲ್ಲಿ ನರೇಸ್ ಸ್ಟ್ರೈಟ್ ಅಂತ ಇದೆ. ಸೊ ಈ ನರೇಸ್ ಸ್ಟ್ರೈಟ್ ಅಲ್ಲಿ ಪೀಟರ್ಮ್ಯಾನ್ ಗ್ಲೇಷಿಯರ್ ನ ನಾವು ಕಾಣಬಹುದಾಗುತ್ತೆ.
ನರೇಸ್ಟ್ ಲೈಟ್ ಬಂದ್ಬಿಟ್ಟು ಒಂದು ನ್ಯಾರೋ ಸಿ ಪ್ಯಾಸೇಜ್ ಗ್ರೀನ್ಲ್ಯಾಂಡ್ ಮತ್ತೆ ಕೆನಡಾದ ಐಲ್ಯಾಂಡ್ ಆಗಿರುವಂತಹ ಎಲೆಸ್ ಮೆರಿ ಐಲ್ಯಾಂಡ್ ಅನ್ನ ಸಪರೇಟ್ ಮಾಡುತ್ತೆ. ಸೊ ಇದು ಆ ಈವನ್ ಇಂದ ನಾರ್ತ್ ಆರ್ಕ್ಟಿಕ್ ಅನ್ನ ಕೂಡ ಸಪರೇಟ್ ಮಾಡುತ್ತೆ. ಯಾವ್ದ್ರಿಂದ? ಗ್ರೀನ್ಲ್ಯಾಂಡ್ ಇಂದ. ಸೊ ಇದು ಪಿಟಮನ್ ಗ್ಲೇಷಿಯರ್ ನ ಬಗ್ಗೆ. The Pitman Glacier recently seen in news due to a massive ice calving event is located in Antarctica, Norway, Greenland, Canada. ಆನ್ಸರ್ ಬಂದ್ಬಿಟ್ಟು ಗ್ರೀನ್ಲ್ಯಾಂಡ್, ರೈಟ್ ಆನ್ಸರ್. ಸೊ ಇದಿಷ್ಟು ಆಗಸ್ಟ್ 14ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್. ಇದೇ ರೀತಿಯಾದಂತಹ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.